ಬರ್ತಾ ಇದೆ ಅಂತ ಅಲ್ಲಿ ಕನ್ನಡನೇ ಕಾಣಲ್ಲ ನಾವು. ನಿಮ್ಮ ಸಿನಿಮಾ ಗೆದ್ದಿರೋವಾಗ್ಲೂ ಮಾಲ್ಗಳು ಹೇಳ್ತಾ ಇರೋದನ್ನ ಈ ಸ್ಟ್ಯಾಟಿಸ್ಟಿಕ್ಸ್ ಇದೆಯಲ್ಲ ನಿಮಗೆ ಚೆನ್ನಾಗಿ ನೋಡ್ತಾ ಇದೆ, ಮೀಡಿಯಾ ಎಲ್ಲ ಚೆನ್ನಾಗಿ ಬರ್ತಿದ್ದಾರೆ. ಒಂದು ಸಣ್ಣ ಟ್ರೈಲರ್ ಅಲ್ಲಿ ಹಾಕ್ಸಕ್ ಹೇಳಿದ್ರು, ಯಾರು ಪ್ರಯತ್ನನೇ ಪಡೋಲ್ಲ. ಈಗ ಯಾರು ಹೊಸಬರು ನಾವು ಪ್ರಯತ್ನ ಪಡ್ತಿದೀವಿ ಸರ್. ಪಡೋದಲ್ಲ, ಹೋರಾಟ ಮಾಡೋರು ಹೇಳ್ಬೇಕು. ಎಲ್ಲ ನಾವೆಲ್ಲ ಭಾಷೆದು ನೋಡ್ತೀವಿ ಅಲ್ಲಿ, ಕನ್ನಡ ಒಂದು ಬಿಟ್ಟು. ಸ್ಪಾಟಿಫೈ ಅಂತ ಸಿನಿಮಾ ಬರ್ತದೆ, ಅದು ಕೂಡ ಇಲ್ಲ. ನಿಮ್ಮ ಸಿನಿಮಾ ಸ್ವಲ್ಪ ಒಳ್ಳೆ ಅವರಿಗೆ ಆಗಿಲ್ಲ ಅಂದ್ರೆ ನಾವು ಶುರು ಮಾಡ್ಬೇಕು, ಅವ್ರು ಒತ್ತಾಯ ಮಾಡ್ಬೇಕು. ನೀವು ಮಾಲ್ ಅಲ್ಲಿ ಸಿನಿಮಾಗಿಂತ ಮುಂಚೆ ಬರೋ ಟ್ರೈಲರ್ ಹೌದಪ್ಪ, ಎಲ್ಲ ಸಿನಿಮಾಗಳು ನಮ್ಮ ತಯಾರಿ ಮಾಡ್ತಾರೆ ರೆಡಿಯಾಗಿ 20ನೇ ತಾರೀಕು 22ನೇ ತಾರೀಕು. ಇಲ್ಲ ಸರ್, ಅದು ನಾನು ಹೇಳ್ತೀನಿ. ಮಾಲ್ ಅಲ್ಲಿ ಈಗ PVR ಅಲ್ಲೆಲ್ಲ ಸಿನಿಮಾಗಿಂತ ಮುಂಚೆ ಬರೋ ಟ್ರೈಲರ್ ಇದೆಯಲ್ಲ ಸರ್, ಅದಕ್ಕೆ ನಾವು ಪೇ ಮಾಡ್ಬೇಕಾಗುತ್ತೆ. ಅಂದ್ರೆ ಅವ್ರದ್ದು ಪೇ ಸೆನ್ಸರ್ ಆಗಿದೆ ಸರ್, ಸೆನ್ಸರ್ ಆಗಿ ರೆಡಿ ಇದೆ, ಬಟ್ ಅದಕ್ಕೆ ಅವ್ರದ್ದು ಪೇಮೆಂಟ್ ಇದೆ ಸರ್. ಆ ಪೇಮೆಂಟ್ ಆಕ್ಚುಲಿ ನಮ್ಮ ಹತ್ರ ಇರೋ ಪಬ್ಲಿಸಿಟಿ ಬಜೆಟ್ ಕಂಪೇರ್ ಅದು ನಮಗೆ ಗೊತ್ತಿತ್ತು. ಅಲ್ಲಿ ಅದಕ್ಕೆ ಒಂದಷ್ಟು ಪೇ ಇದೆ. ಇದು ಆಲ್ ಓವರ್ PVR ಅಲ್ಲಿ ಆ ಸ್ಲಾಟಿಗೆ ಬರ್ಬೇಕಾದ್ರೆ ಒಂದು ಪೇಮೆಂಟ್ ಇದೆ. ಸೊ ಅದು ನಮ್ಮ ಬಜೆಟ್ ಇಂದ ಹೊರಗಿತ್ತು ಸರ್, ಹಾಗಾಗಿ ನಾವು ಅದನ್ನ ತಗೊಳ್ಳಿಕ್ಕೆ ಆಗ್ಲಿಲ್ಲ. ಹೌದೌದು, ಖಂಡಿತ ಅದಕ್ಕೆ ಒಂದು ಪೇಮೆಂಟ್ ಇದೆ ಸರ್. ಸೊ ಅಣ್ಣ, ಇವರು 2 years ಡೈರೆಕ್ಟ್ರು ಈ ಸಿನಿಮಾ ರಿಲೀಸ್ ಮಾಡಬೇಕು ಅಂದಾಗ ಒಂದು 2 years ಒಂಥರ ಇದಾಗ್ಬಿಟ್ಟಿದ್ರು. ಅಂದರೆ ಯಾರು ರಿಲೀಸ್ ಮಾಡ್ತಾರೆ, ಹೇಗೆ ಏನು ಅಂತ. ಆವಾಗ ನಮಗೆ ಬಂದಿದ್ದು ಸಿಂಪಲ್ ಸುನೀಲ್ ಸರ್, ಅದಾದಮೇಲೆ ಗಂಗಾಧರ್ ಸರ್ ಎಲ್ಲ ಬಂದಿತ್ತು. ಬಂದಾದ್ಮೇಲೆ ಈಗಲೂ ನಾವು ಸಿಂಗಲ್ ಸ್ಕ್ರೀನ್ಸಲ್ಲಿ ಏನಾದರೂ ನಾವು ಮೂವಿ ಹಾಕಬೇಕು ಅಂದರೆ ಫಸ್ಟ್ ಅಡ್ವಾನ್ಸ್ ಕೇಳ್ತಾರೆ. ನೀವು ಹೊಸಬರಲ್ವಾ, ನಿಮ್ದು ಏನು ಕಲೆಕ್ಷನ್ ಆಗುತ್ತೋ ಏನೋ ಗೊತ್ತಿಲ್ಲ, ಫಸ್ಟೇ ಒಂದು ರೆಂಟ್ ಪೇ ಮಾಡಿ ಆಮೇಲೆ ಅಂತ. ಬಟ್ ನಮ್ಗೆ ಇವಾಗ ಆ ರೆಂಟ್ ಪೇ ಮಾಡೋಕ್ಕೂ ಇವ್ರ ಬಜೆಟಲ್ಲಿ ಇಲ್ಲದೆ ಇರೋ ಕಾರಣ ಇವಾಗ ರೆಂಟ್ ಪೇ ಮಾಡಂಗಿದ್ದಿದ್ರೆ ಅಟ್ಲೀಸ್ಟ್ ಒಂದು ಕಾಮಾಖ್ಯ, ಸಿದ್ದೇಶ್ವರ ಒಂದಷ್ಟು ಸಿಂಗಲ್ ಸ್ಕ್ರೀನ್ಸಲ್ಲಿ ಇದು ತುಂಬಾ ಚೆನ್ನಾಗಿ ಹೋಗ್ತಿತ್ತಣ್ಣ. ಅಂದರೆ ನಮ್ಮ ಸಬ್ಜೆಕ್ಟ್ ತುಂಬಾ ಚೆನ್ನಾಗಿ ಹೋಗ್ತಿತ್ತು. ಇವಾಗ ನನಗೂ ಆ ಯತ್ನ ಇಲ್ಲ, ಇವಾಗ ಟೀಮ್ ಮೆಂಬರ್ ಆಗಿ ಆ ಥರದ ಯತ್ನ ಇಲ್ಲ. ಇವಾಗ ಒಂದು ಥಿಯೇಟ್ರ್ ನಾವು ರೆಂಟಿಗೆ ಅಂತ ತೊಗೊಂಡ್ರು 3-4 ಲಕ್ಷ ಆಗುತ್ತಣ್ಣ. ಇವಾಗ ಪರ್ಸೆಂಟೇಜ್ ಹೌದಣ್ಣ, ಇವಾಗ ನಮ್ಮಂಥವ್ರು ಕೊಡಲ್ಲಣ್ಣ, ಇವಾಗ ಹೊಸಬ್ರಿಗೆ ಕೊಡಲ್ಲ. ಅಲ್ಲ, ಇವಾಗ ಅವ್ರ ಹತ್ರನೇ ಮಾತಾಡಿ ಸುಮಾರು ಕಡೆನೂ ನಾವು ಮಾತಾಡಿ ಅದೆಲ್ಲ ಪ್ರಯತ್ನ ಪಟ್ರೂ ಹೌದು ರೆಂಟ್ ಕೊಡೋಕ್ಕಾಗಲ್ಲ. ಪರ್ಸೆಂಟೇಜ್ಗೂ ನಮ್ಮ ಸ್ಕ್ರೀನ್ಸ್ ಕೊಟ್ಟಿಲ್ಲ ಅಣ್ಣ, ಸಿಂಗಲ್ ಸ್ಕ್ರೀನ್ಸ್. ಹಾಗಾಗಿ ನಾವು ಮಲ್ಟಿಫ್ಲೆಕ್ಸ್ ಮಾತ್ರ ಗಮನ ಹರಿಸಿದ್ವಿ. ಹಾಗಾಗಿ ಮಲ್ಟಿಫ್ಲೆಕ್ಸಲ್ಲಿ ತುಂಬ ಚೆನ್ನಾಗೇ ರೆಸ್ಪಾನ್ಸ್. ಅಲ್ಲಿ 15 ಮೆಂಬರ್ಸ್ ಅಣ್ಣ, ಅದು ಅವಾಗಿಂದನೂ ರೂಲ್ಸ್ ಇರೋದು. 15 ಜನ ಬಂದರೆ ಶೋ ಆಗ್ತೀವಿ, ಅದಕ್ಕಿಂತ ಮುಂಚೆ ಅನ್ನೋದು 15 ಜನ. ಹೌದು, ಅದು ಫಸ್ಟಿಂದನೂ ಅದೇ ಇರೋದು, 15 ಜನ ಅಂತ. ಸೆಕೆಂಡ್ ವೀಕ್ಗೆ ಹೌದು. ಅದಾದ್ಮೇಲೆ ಅವ್ರ ಪರ್ಸೆಂಟೇಜ್ ಏನಾಗುತ್ತೆ, 70-30 ಇರೋದು 50-50 ಹೋಗುತ್ತೆ. ಅದಾದ್ಮೇಲೆ 70-30 ಹೋಗುತ್ತೆ. ಆ ಥರದ ಮಲ್ಟಿಫಿಕ್ಸ್ ಅಲ್ಲಿ ಇದಾಗ್ತದೆ. ಸಿನಿಮಾ ಬಜೆಟ್ ರಿಕವರ್ ಆಗಕ್ಕೆ ನನ್ನ ಪ್ರಕಾರ ಇನ್ನೊಂದು 2 ವಾರ ಥಿಯೇಟರ್ ಚೆನ್ನಾಗಿ ಓಡಿದ್ರೆ ಸಾಕು. ಆಮೇಲೆ ಅಂದ್ರೆ ಬರೀ ಥಿಯೇಟರ್ ಇಂದ ರಿಕವರ್ ಆಗಕ್ಕೆ ಅಂದ್ರೆ ಈಗಿರೋ ಶೋಸ್ ಅಲ್ಲೇನೆ ಚೆನ್ನಾಗಿ ಇನ್ನೊಂದು 2 ವಾರ ಎಲ್ಲ ಜನ ಬಂದು ತುಂಬಿ ಓಡಿದ್ರೆ ಸಾಕು. OTTಗೆ ಆಕ್ಚುಲಿ ಇಲ್ಲಿ ತನಕ ಯಾವ್ದು ಎನ್ಕ್ವೈರೀಸ್ ಬಂದಿಲ್ಲ, ಔಟ್ರೈಟ್ ಪರ್ಚೇಸ್ಗೆ ಯಾವ್ದು ಎನ್ಕ್ವೈರೀಸ್ ಬಂದಿಲ್ಲ. ಸೊ ಸಿಚುವೇಶನ್ ಹೇಗಿದೆ ಅಂದ್ರೆ ಕನ್ನಡ ಸಿನಿಮಾದಲ್ಲಿ ಒಂಚೂರು ದೊಡ್ಡ ಸಿನಿಮಾ ಬಿಟ್ಟು ಬೇರೆ ಸಿನಿಮಾಗೆ ಅವರು OTT ಅವರು ಯಾಕೆ ಅಂತ ಗೊತ್ತಿಲ್ಲ, ಅವ್ರದ್ದು ಯಾಕೆ ಇಲ್ಲೊಂದು ಟೀಮ್ ಇಲ್ಲ, ಯಾಕೆ ಇಲ್ಲೊಂದು ಸೋರ್ಸ್ ಮಾಡ್ತಿಲ್ಲ ಅವರು ಅಂತ ನಂಗೆ ನಿಜವಾಗ್ಲೂ ಐಡಿಯಾ ಇಲ್ಲ. ಅವ್ರು ಕನ್ನಡ ಸಿನಿಮಾನ ಔಟ್ರೈಟ್ ಆಗಿ ನಿಲ್ಲಿಸ್ಬಿಟ್ಟಿದ್ದಾರೆ. ಅಂದ್ರೆ ಔಟ್ರೈಟ್ ಆಗಿ ನಾವು ಪರ್ಚೇಸೇ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಪೇಪರ್ ವ್ಯೂಗೆ ಓಪನ್ ಇದೆ. ಸೊ ಪೇಪರ್ ವ್ಯೂಗೆ ಖಂಡಿತ ಇದಾಗುತ್ತೆ. ಸೊ ಅಲ್ಲಿವರೆಗೆ ವೇಟ್ ಮಾಡಬೇಡಿ, ಥಿಯೇಟರ್ಗೆ ಬಂದು ನೋಡಿ. ಅಂದ್ರೆ ಆ ಪ್ರಯತ್ನಕ್ಕೆ ಹೋಗ್ಬೋದಣ್ಣ. ಇವಾಗ ನಾವು ಅದಕ್ಕೋಸ್ಕರನೇ 1 ವೀಕ್ ಅಂತ ಕಾದಿದ್ವಿ. ಇವಾಗ ನಾನು ಇವ್ರಿಗೆ ಫೋರ್ಸ್ ಮಾಡ್ದೆ. ಇವನ್ 2-3 ಡೇಸಿಂದ ಇವ್ರಿಗೆ ಫೋರ್ಸ್ ಮಾಡಕ್ ಬಂದೆ. ಯಾಕಂದ್ರೆ ನಮ್ದು ಇವಾಗ ನನ್ನ ಹೆಸರಿಗೆ ನಮ್ಮ ಮಾಲೂರು ಥಿಯೇಟರ್ ರಿಲೀಸ್ ಆಯ್ತು ಅಂದ್ರೆ ಇವಾಗ ಬಿಗ್ ಬಾಸ್ ಮಂಜು ಇವಾಗ ಏನೋ ಮ್ಯಾಕ್ಸ್ ಸಿನಿಮಾ ಮಾಡಿರೋದಕ್ಕೆ ಮಾಲೂರು ಥಿಯೇಟರ್ ಆಯ್ತು ಅಂದ್ರೆ 1 ವೀಕಲ್ಲಿ ಒಂದಷ್ಟು ಕಲೆಕ್ಷನ್ ಆಗುತ್ತೆ. ಅದಾಗಿ ಇವಾಗ ನಮಗೆ ಈ ಸಿನಿಮಾ ಆಡಿಯನ್ಸ್ ಇವಾಗ ಕಾಮಾಖ್ಯದಲ್ಲಿ 7 o'clock 9 o'clock ಶೋ ಆಯ್ತು ಅಂದ್ರೆ ಆ ಪ್ರಯತ್ನದಲ್ಲಿ ಇದ್ದೀವಿ. ನಾನು 2 ಡೇಸಿಂದ ಅದನ್ನೇ ಕೇಳ್ತಿದ್ದೀನಿ. ಅಂದ್ರೆ ಸಿಂಗಲ್ ಸ್ಕ್ರೀನ್ಸ್ ಅಲ್ಲಿ ಇವಾಗ ಮಂಡ್ಯದಲ್ಲಿ ಒಂದು ಶೋನು, ಮೈಸೂರಲ್ಲಿ ಈ ಥರದ್ರಲ್ಲಿ ಒಂದಷ್ಟು ಸಿಂಗಲ್ ಸ್ಕ್ರೀನ್ಸ್ ಅಲ್ಲಿ ಓಪನ್ ಮಾಡೋಣ ಅಂತಾನೆ ಪ್ರಯತ್ನ ಪಡ್ತಿದ್ದೀವಿ ಮೇಡಮ್. ಅದು ಆ ವಿಚಾರವಾಗೂ ಚರ್ಚೆಗಳು ಆಗ್ತಿದೆ. ನಾನೇ ಫೋರ್ಸ್ ಮಾಡ್ತಿದ್ದೀನಿ. ಅಂದರೆ ಒಳ್ಳೆ ಸಬ್ಜೆಕ್ಟು, ಒಳ್ಳೆ ಚೆನ್ನಾಗಿದೆ, ಬಂದು ನೋಡಿದವರೆಲ್ಲ ತುಂಬ ಚೆನ್ನಾಗಿ ಹೊಗಳ್ತಿದ್ದಾರೆ. ಹಾಗಾಗಿ ಆ ಪ್ರಯತ್ನದಲ್ಲಿದ್ದೀವಿ, ನೋಡೋಣ.
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಇಲ್ಲ ಅದೇ ನನಗೆ ಓಲ್ಡ್ ಟೀಮ್ ನಾನು ಥ್ಯಾಂಕ್ಸ್ ಹೇಳಬೇಕು. ಅಂದರೆ ಯಾವುದೋ ಆಪ್ಷನ್ ಇಟ್ಕೊಳ್ಳಿಲ್ಲ. ನಾನು ಟ್ರೈಲರ್ ದಿನ ಹೇಳ್ದಂಗೆ ಆ ಪಾತ್ರಕ್ಕೆ ಬಾಬು ಅನ್ನೋ ಒಂದು ಕ್ಯಾರೆಕ್ಟರ್ಗೆ ಆ ಡೈರೆಕ್ಟರ್ ಆಗಿರ್ಬೋದು, ರಕ್ಷಿತ್ ಇರ್ಬೋದು, ಅಲ್ಲ ಯಶ್ ಇರ್ಬೋದು, ಇವ್ರು ಯಾವುದು ಬೇರೆ ಥಾಟೇ ಇಟ್ಕೊಂಡಿಲ್ಲ. ನಾನು ಇದನ್ನು ಮಂಜು ಕೈಯಲ್ಲೇ ಮಾಡಿಸ್ಬೇಕು ಅಂತಲೇ ಇತ್ತು. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಂದರೆ ಒಬ್ಬ ಕಲಾವಿದನಿಗೆ ಅದೇ ಅಲ್ಲ ಮೇಡಮ್, ಒಳ್ಳೆ ಪಾತ್ರಗಳು ಸಿಕ್ತು ಅಂತಂದ್ರೆ ಆ ಪಾತ್ರ ನಾವು ಅದಕ್ಕೆ ತಕ್ಕಂಗೆ ನಾವೇನಾದರೂ ಜೀವ ತುಂಬಿ ಆ ಪಾತ್ರಕ್ಕೆ ನಾವು ಜೀವಿಸಿದ್ದೀವಿ ಅಂದರೆ ಆ ಪ್ರತಿಕ್ರಿಯೆ ಸಿಗುತ್ತಲ್ವ, ಎಲ್ಲರ ಕಡೆಯಿಂದ ಆ ಪ್ರಶಂಸೆ ಸಿಗುತ್ತಲ್ಲ, ಒಳ್ಳೆಯದು. ಅದಕ್ಕೆ ಓಲ್ಡ್ ಟೀಮ್ ಥ್ಯಾಂಕ್ ಯು ಸೋ ಮಚ್. ಹಾಗೆ ಪ್ರತಿಯೊಬ್ಬರು ಮಾಧ್ಯಮದವರು ಪ್ರತಿಯೊಬ್ಬರೂ ಫಸ್ಟ್ ಡೇಯಿಂದ ಹಿಡಿದು ನಮ್ಮದು ಏನು ಟ್ರೈಲರ್ ಲಾಂಚ್ ಮಾಡಿದ್ವಿ, ನಾವೇನು ಪಬ್ಲಿಸಿಟಿ ಮಾಡಿದ್ವು, ಅಲ್ಲಿಂದ ಇದುವರೆಗೂ ನೀವೆಲ್ಲ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇನ್ನು ಅದು ಬಿಟ್ಟು ಮಿಕ್ಕಿದೆಲ್ಲ ಟೀಮ್ ಅವ್ರು ಮಾತಾಡಿದ್ದಾರೆ. PVR ಅಲ್ಲಿ ಅರೌಂಡ್ ಎಲ್ಲ ಶೋಸ್ಗೂ 1 ವೀಕ್ ಹಾಕ್ಬೇಕಂದ್ರೆ ಅರೌಂಡ್ 7 lakhs ಪ್ಲಸ್ GST ಆಗುತ್ತೆ ಸರ್. ಹೌದು ಸರ್, ಬರೀ PVRಗೆ 7 lakh ಪ್ಲಸ್ GST ಆಗುತ್ತೆ ಒಂದು ವಾರಕ್ಕೆ. ಅದೇ ಸರ್, ಅದು ಅಂದ್ರೆ ಈಗ ಸಿಚುವೇಶನ್ ಹೇಗಾಗಿದೆ ಅಂದ್ರೆ ಸರ್, ಯಾರನ್ನು ಬ್ಲೇಮ್ ಮಾಡ್ತಿಲ್ಲ ನಾನು, ಬಟ್ ಹೇಗೆ ಹೇಳ್ಬೋದೇ ಇಲ್ಲೋ ಗೊತ್ತಿಲ್ಲ, ಬಟ್ ಸಿಚುವೇಶನ್ ಏನಾಗಿದೆ ಅಂದ್ರೆ ಹೊಸಬ್ರಿಗೆ ಸಿನಿಮಾ ಫಿಲಮ್ ಮೇಕಿಂಗ್ ಗಿಂತ ಜಾಸ್ತಿ ಫಿಲಮ್ ರಿಲೀಸ್ ಅಂಡ್ ಪಬ್ಲಿಸಿಟಿ ದೊಡ್ಡ ಚಾಲೆಂಜ್ ಆಗಿದೆ ಸರ್. ಸೊ ಅವನೀಗ ಈಗ ನಾನೊಬ್ಬ ಹೊಸ ಡೈರೆಕ್ಟ್ರು, ನಾನು ಇಲ್ಲಿ ಬಂದು ಕೆಲಸ ಕಲಿತೆ, ಸಿನಿಮಾ ಹೇಗ್ ಮಾಡ್ಲಿ ಅಂತ ಕಲಿಲ್ಲ ನಾನು, ಅಥವಾ ಹೇಗ್ ಪ್ರಮೋಟ್ ಮಾಡ್ಲಿ ಅಂತ ಕಲಿಲ್ಲ ನಾನು, ಯಾವ್ದನ್ನು ಕರೀಲಿ ಅಂತ ನಂಗೆ ಹೌದೌದು. ಸೊ ಹೌದು, ನಾನಿಲ್ಲಿ ರಿಲೀಸು ಇದು ಬಿಡುಗಡೆ ಅದು ಇದು ಕಲಿಲ್ಲ, ಅಥವಾ ಅದೇ ನಾನು ಹೇಳ್ತಾ ಇದ್ದೆ, ಸಿಚುವೇಶನ್ ಹೀಗೆ ಅಂತ ಗೊತ್ತಿದ್ರೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ 10 ವರ್ಷ ಕಳೆಯೋ ಬದಲು ಒಂದು 5 ವರ್ಷ ಯಾವ್ದಾದ್ರು ಡಿಸ್ಟ್ರಿಬ್ಯೂಷನ್ ಆಫೀಸಲ್ಲೋ 5 ವರ್ಷ ಯಾವ್ದಾದ್ರು ಪಬ್ಲಿಸಿಟಿ ಟೀಮ್ ಅಲ್ಲೂ ಕೆಲಸ ಮಾಡ್ತಿದ್ದೆ ನಾನು ಅಂತ. ಸೊ ಇದೊಂದು ದೊಡ್ಡ ಚಾಲೆಂಜ್ ಸರ್. ಬಟ್ ಎಲ್ಲ ಗೆಲ್ಲೋರು ಇದನ್ನೆಲ್ಲ ಮೆಟ್ಟಿ ನಿಂತೆ ಬರಬೇಕು. ಸೊ ಆ ಹೋರಾಟ ಚಾಲ್ತಿಲಿ ಇರುತ್ತೆ ಸರ್. ಹೌದೌದು, ಬಟ್ ಇಂಡಸ್ಟ್ರಿ ಕಲ್ಸುತ್ತೆ ಸರ್, ಬಟ್ ಇಂಡಸ್ಟ್ರಿ ಕಲ್ಸುವಾಗ ಒಂಚೂರು ಲೇಟ್ ಆಗಿರುತ್ತಲ್ವಾ ನಮ್ದು. ಹೌದೌದು ಸರ್, ಹೌದು. ಸೊ ಇವತ್ತು ಇನ್ನೊಂದು ವಿಷಯ ಹಂಚ್ಕೋಬೇಕು. ಇವತ್ತು ನಮ್ದು ಸೆಕೆಂಡ್ ಟ್ರೈಲರ್ ರಿಲೀಸ್ ಆಗ್ತಿದೆ, ಅದನ್ನು ನೋಡಿ ಆದಷ್ಟು ಇವತ್ತು 4 ಗಂಟೆಗೆ ಸೆಕೆಂಡ್ ಟ್ರೈಲರ್ ರಿಲೀಸ್ ಆಗ್ತಿದೆ. ಇದನ್ನ ನಾವು ಇಂಟೆನ್ಷನಲಿ, ಅಂದ್ರೆ ಇದ್ರಲ್ಲಿ ಏನ್ ಥ್ರಿಲ್ಲಿಂಗ್ ಎಲಿಮೆಂಟ್ ಅಥವಾ ಟ್ವಿಸ್ಟಿಂಗ್ ಏನಿದೆ ಅದನ್ನ ನಾವು ಫಸ್ಟ್ ಟ್ರೈಲರ್ ಅಲ್ಲಿ ಬಿಟ್ಕೊಟ್ಟಿರ್ಲಿಲ್ಲ. ಸೊ ಈಗ ಇದೊಂದು ಥ್ರಿಲ್ಲರ್ ಅನ್ನೋ ತರ ಒಂದು ಸೆಕೆಂಡ್ ಟ್ರೈಲರ್ ಬಿಡ್ತಾ ಇದೀವಿ. ಸೊ ಅದನ್ನು ದಯವಿಟ್ಟು ಒಂದಷ್ಟು ಜನಕ್ಕೆ ತಲುಪಿಸಿ. ಸೊ ನಮ್ಮ ಹರ್ಷಿತಾ ಅವ್ರು ಮಾತಾಡಿಲ್ಲ, ಅವ್ರು ಮಾತಾಡ್ತಾರೆ.